ದೇವರ ನಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಯೆಶಾಯ ಬರೆದ ಗ್ರಂಥ 43:2 ನೀನು ಜಲರಾಶಿ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ, ಜೋಲೆಯು ನಿನ್ನ ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಆಮೇಲೆ ಹಲ್ಲೆಲೂಯಾ. ದೇವ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ನೀನು ಜಲರಾಶಿ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನು. ಜಲರಾಶಿ ಅಂದರೆ ಅನೇಕ ವಿಧವಾದ ಆಪತ್ತುಗಳು, ಅನೇಕ ವಿಧವಾದ ವಿಪತ್ತುಗಳು, ಅನೇಕವಾದ ಶೋಧನೆಗಳು, ಈ ರೀತಿಯಾಗಿ ಜೀವಿತದಲ್ಲಿ ಕುಟುಂಬಗಳಲ್ಲಿ ಅನೇಕ ಕಾರ್ಯಗಳು. ವಾಕ್ಯ ಏನು ಹೇಳುತ್ತಂದರೆ, ಜಲಪ್ರಳಯದ ರೀತಿಯಾಗಿ ಅನೇಕ ಮಕ್ಕಳ ಜೀವಿತದಲ್ಲಿ ಅಂಥ ಹೋರಾಟಗಳು ಎದ್ದೊಳ್ತವೆ. ಆದರೆ ಅಂಥ ಸಮಯಗಳಲ್ಲಿ ನೀವು ಹಾದು ಹೋಗುವಾಗೆ ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇರುವೆನು. ಆಮೇಲೆ ಹಲ್ಲೆಲೂಯಾ. ಮತ್ತು ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ನದಿಯನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಅಂದರೆ ಜೀವಿತದಲ್ಲಿ ಅನೇಕ ನಮ್ಮನ್ನು ನಾಶ ಮಾಡುವಂಥ ಕಾರ್ಯಗಳು, ನಮ್ಮನ್ನು ನಷ್ಟಪಡಿಸುವಂಥ ಕಾರ್ಯಗಳು, ಮುಳುಗಿಸುವಂಥ ಕಾರ್ಯಗಳು ಜೀವಿತದಲ್ಲಿ ತುಂಬನೇ ಹೋರಾಟಗಳು ಎದ್ದು ಬರ್ತವೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ನದಿಯನ್ನು ದಾಟುವಾಗಲೂ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ನೋಡಿ, ಕೆಲವು ನದಿಗಳನ್ನ ನಾವು ದಾಟುವಾಗೆ ರಭಸವಾಗಿ ನೀರು ಬರುವಾಗ ಏನಾಗ್ತಾರೆ, ಅನೇಕರ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಅನೇಕರ ಜೀವಿತದಲ್ಲಿ ಹೋರಾಟ, ಸಮಸ್ಯೆಗಳು, ಅನೇಕ ಭಯಂಕರವಾದ ಶೋಧನೆಗಳು, ಹಿಂಸೆಗಳು, ಜೀವಿತದಲ್ಲಿ ಹೋರಾಟಗಳು ಈ ರೀತಿಯಾಗಿ ಬರುವಾಗ ಏನಾಗುತ್ತಂದರೆ ಅನೇಕರು ಅದರಲ್ಲಿ ಕೊಚ್ಚಿ ಹೋಗ್ತಾರೆ. ಆದರೆ ದೇವ್ರ ವಾಕ್ಯ ಏನಾಗುತ್ತಂದರೆ, ನಾನು ನಿನ್ನ ಸಂಗಡ ಇರುವಾಗೆ ಅವು ನಿನ್ನನ್ನು ಮುಳುಗಿಸವು. ಹಲ್ಲೆಲೂಯಾ. ಮತ್ತು ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವೆ. ಅನೇಕ ಆಪತ್ತು, ವಿಪತ್ತು, ಬೆಂಕಿಯ ರೀತಿಯಲ್ಲಿ ತುಂಬನೇ ಹೋರಾಟಗಳು, ಸಮಸ್ಯೆಗಳು ಬರ್ತವೆ. ದೇವ್ರ ವಾಕ್ಯ ಹೇಳುತ್ತೆ, ಆ ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವೆ. ಆ ಜೋಲೆ ಕೂಡ ನೀನು ಏನು ಮಾಡೋಕ್ಕಾಗಲ್ಲ, ದಹಿಸೋಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೀನಿ ಅಂತಾರೆ. ಯೇಸು ಈ ಲೋಕವನ್ನು ಜಯಿಸಿದ್ರು. ಅವ್ರಿಗೂ ಈ ಲೋಕದಲ್ಲಿರುವಾಗೆ ಅನೇಕ ಹೋರಾಟಗಳು, ಶೋಧನೆಗಳು, ಆಪತ್ತು, ಜನರ ಮೂಲಕವಾಗಿ, ಕುಟುಂಬಗಳ ಮೂಲಕವಾಗಿ, ತಮ್ಮ ನಂಬಿದಂಥ ಯಹೂದ್ಯ ಜನಗಳ ಮೂಲಕವಾಗಿ ಅಲ್ವಾ, ಸೈತಾನ ಮೂಲಕವಾಗಿ ತುಂಬನೇ ಹೋರಾಟಗಳು ಯೇಸು ಸ್ವಾಮಿಗೆ ಬಂದಿದ್ದಾವೆ. ಆದರೆ ಯಾವುದು ಯೇಸು ಸ್ವಾಮಿನ ಗೆಲ್ಲೋಕ್ಕೆ ಆಗಲೇ ಇಲ್ಲ. ಆ ರೀತಿಯಾಗಿ ನಾವು ನೋಡುವಾಗ ಯೇಸು ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನೀವು ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಅಂತಾರೆ. ಈ ಕೊನೆ ಕಾಲದಲ್ಲಿ ದೇವ ಮಕ್ಕಳಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ಅಭಿಷೇಕ ಹೊಂದಿರೋರಿಗೆ ವಿರೋಧವಾಗಿ, ಅಧಿಕವಾಗಿ ದೇವನ ಪ್ರೀತಿ ಮಾಡೋರಿಗೆ, ಅಧಿಕವಾಗಿ ಪ್ರಾರ್ಥನೆಗಳು ಮಾಡೋರಿಗೆ, ದೇವರ ವಾಕ್ಯಗಳನ್ನು, ಕಟ್ಟಳೆಗಳನ್ನು ಕೈಗೊಂಡು ನಡೆಯೋರ ಮೇಲೆ ಸೈತಾನದವನು ಈ ಕೊನೆ ಕಾಲದಲ್ಲಿ ಭಯಂಕರವಾಗಿ ಎದ್ದು ನಿಂತಿರ್ತಾನೆ. ಆದರೂ ಯೇಸು ಹೇಳ್ತಾರೆ, ಧೈರ್ಯವಾಗಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೀನಿ. ಈ ಲೋಕನ ಜಯಿಸಿರುವಂಥ ಯೇಸು ನಿಮ್ಮ ಒಳಗಿರುವಾಗೆ ನೀವು ಸಹ ಯೇಸುವಿನ ಹಾಗೆ ಏನು ಮಾಡ್ತೀರಾ, ಈ ಲೋಕವನ್ನು ಜಯಿಸ್ಬಿಡ್ತೀರಾ. ಹಾಗಾಗಿ ದೇವ್ರು ಹೇಳ್ತಾರೆ, ನೀನು ಜಲರಾಶಿ ಹಾದು ಹೋಗುವಾಗೆ ಅದು ನಿನ್ನನ್ನು ಏನು ಮಾಡೋದಿಲ್ಲಂತೆ, ಮುಳುಗಿಸುವುದಿಲ್ಲ. ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವೆ, ಜೋಲೆಯು ನಿನ್ನ ದಹಿಸದು. ಯಾಕಂದರೆ ನಾನೇ ನಿನ್ನ ದೇವರಾದ ಯೆಹೋವನಾಗಿರ್ತೇನೆ. ಅಂದು ಬೆಂಕಿಯಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಆ ಬೆಂಕಿಯಲ್ಲಿ ತಳ್ಳಲ್ಪಡುವಾಗ ನೋಡ್ರಿ, ಅದ್ರ ಮಧ್ಯದಲ್ಲಿ ಯಾರಿದ್ರು ಅಂದರೆ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿದ್ದರು. ಹಾಗಾಗಿ ಬೆಂಕಿ ಜೋಲೆ ಅವರನ್ನ ದಹಿಸಲು ಆಗಲಿಲ್ಲ. ಹಲ್ಲೆಲೂಯಾ. ಅದೇ ರೀತಿ ಅನೇಕ ಉಪದ್ರ ಎಂಬ ಬೆಂಕಿಗಳಲ್ಲಿ ನೀವು ದೇವ ಮಕ್ಕಳು ಹಾದು ಹೋಗುವಾಗಲೂ ದೇವರು ನಿಮ್ಮ ಸಂಗಡ ಇರುವಾಗೆ ಯಾವ ಒಂದು ಬೆಂಕಿ ಜೋಲೆಗಳು ನಿಮ್ಮನ್ನು ದಹಿಸಲು ಸಾಧ್ಯ ಆಗೋದೇ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಕೊನೆ ಕಾಲದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಧೈರ್ಯವಾಗಿರಬೇಕು, ಎಂಥ ಹೋರಾಟಗಳು ಬಂದರೂ ಧೈರ್ಯವಾಗಿರಬೇಕು. ಯಾವ ರೀತಿಯಾಗಿ ಜನರ ಮೂಲಕವಾಗಿ ನಿಂದೆ, ಅವಮಾನಗಳು ನಮಗೆ ವಿರೋಧವಾಗಿ ಎದ್ದು ಬಂದರೂ ಅದರ ಮಧ್ಯದಲ್ಲಿ ಸೋತು ಹೋಗದೆ ಧೈರ್ಯವಾಗಿ ಮುಂದೆ ಸಾಗಬೇಕು. ಅದಕ್ಕಾಗಿ ಅಧಿಕವಾಗಿ ದೇವರನ್ನು ಹತ್ತುಕೊಂಡವರಾಗಿ ಪ್ರಾರ್ಥನೆ ಜೀವಿತ, ವಾಕ್ಯ ಜೀವಿತ, ದೇವ ಸಮ್ಮುಖದಲ್ಲಿ ಅಧಿಕವಾಗಿ ನೀವು ನಿಮ್ಮ ಅಂತರ್ಯದಲ್ಲಿ ನೀವು ಬಲಗೊಂಡವರಾಗಿ ನೀವು ನಿಂತರೆ ನಿಮ್ಮನ್ನು ಯಾರು ಸೋಲಿಸೋಕ್ಕೆ ಆಗೋದಿಲ್ಲ, ಯಾರು ನಿಮ್ಮನ್ನು ಜಯಿಸೋಕ್ಕೆ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೇ ನಿಮಗೆ ಸೋಲುಗಳು ಬಂದರೂ ಆ ಸೋಲುಗಳನ್ನ ಯೇಸು ನಿಮಗೆ ಜಯವಾಗಿ ಮಾರ್ಪಡಿಸುವ ದೇವರು ನಿಮ್ಮ ಸಂಗಡ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ.
ನಿಂದೆ, ಅಪಮಾನಗಳು, ಅವಮಾನಗಳು ನಿಮಗೆ ಸಂಭವಿಸುವಾಗಲೂ ದೇವರು ನಿಮ್ಮ ಸಂಗಡ ಇದ್ದು ಅದೆಲ್ಲ ನಿಮಗೆ ಒಳ್ಳೆ ರೀತಿಯಾಗಿ ದೇವರು ಏನು ಮಾಡ್ತಾನೆ, ಆಶೀರ್ವಾದವಾಗಿ ಬದಲಾಯಿಸಿ ಬಿಡುತ್ತಾನೆ. ಹಾಗಾಗಿ ದೇವನು ನಮ್ಮ ಸಂಗಡ ಇರುವಾಗೆ ಲೋಕದ ಮನುಷ್ಯರು ನಮಗೆ ಎದುರಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ದೇವರಿಂದ ಹುಟ್ಟುವುದು ಈ ಲೋಕವನ್ನೇ ಜಯಿಸುತ್ತೆ ಎಂದು ಬರೆಯಲ್ಪಟ್ಟ ವಾಕ್ಯದ ಪ್ರಕಾರವಾಗಿ ನೀವು ಒಂದೊಂದು ದಿನ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಪವಿತ್ರಾತ್ಮನ ಶಕ್ತಿಯಲ್ಲಿ ದೇವರೊಟ್ಟಿಗೆ ನೀವು ಇರುವುದಾದರೆ ನೀವು ದೇವರ ಮಕ್ಕಳು, ದೇವರಿಂದ ಹುಟ್ಟಿದವರಾಗಿರ್ತೀರ. ಹಾಗಾಗಿ 4 ದಿಕ್ಕುಗಳಿಂದ ನಿಮ್ಗೆ ಎಂಥ ಸಮಸ್ಯೆ, ಹೋರಾಟ, ಏನೇ ವಿರೋಧ, ವೈರಾಗ್ಯ ಅಲ್ವಾ, ಎಂಥ ಕಾರ್ಯಗಳು ಎದ್ದು ಬಂದರೂ ನಿಮ್ಮನ್ನ ಅಳ್ಳಾಡಿಸಲಾರದೆ ಹೋಗಿ ಬಿಡ್ತವೆ. ಹಾಗಾಗಿ ಭಯಪಡಬೇಡಿ, ಧೈರ್ಯವಾಗಿರ್ರಿ. ಯೇಸು ನಿಮ್ಮ ಸಂಗಡ ಇರ್ತಾನೆ. ಪ್ರತಿನಿತ್ಯ ಪ್ರಾರ್ಥನೆ, ಪ್ರತಿನಿತ್ಯ ದೇವ ವಾಕ್ಯ, ಪ್ರತಿನಿತ್ಯ ದೇವರ ಮೇಲೆ ವಿಶ್ವಾಸ, ಇದನ್ನು ಅಧಿಕವಾಗಿ ನಿಮ್ಮಲ್ಲಿ ಬೆಳೆಸ್ಕೊಳ್ರಿ, ಬಲಗೊಳ್ರಿ, ಧೈರ್ಯವಾಗಿರ್ರಿ, ಸ್ಥಿರವಾಗಿ ದೇವರಲ್ಲಿ ನಿಲ್ರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ವಾಕ್ಯದ ಮೂಲಕವಾಗಿ ಅಪ್ಪ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿರುವಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ. ಯಾರೆಲ್ಲ ಕುಗ್ಗೋಗಿದ್ದಾರೆ ಅವ್ರನ್ನ ಬಲಪಡಿಸ್ರಿ, ಯಾರೆಲ್ಲ ಭಯಪಟ್ಟೋಗಿದ್ದಾರೆ ಅವ್ರನ್ನ ಧೈರ್ಯಪಡಿಸ್ರಿ. ಯಾರೆಲ್ಲ ಕರ್ತಾವೆ ಅಪ್ಪ ಈ ಕೊನೆ ದಿನಗಳಲ್ಲಿ ಸ್ವಾಮಿ ಅಧಿಕವಾಗಿ ಕರ್ತಾವೆ ಸೋಲಿನ ಕಾರ್ಯಗಳಲ್ಲಿ ಕುಗ್ಗಿ ಹೋಗಿರ್ತಾರೋ ಅವ್ರ ಎಲ್ಲರ ಜೀವಿತದಲ್ಲಿ ದೇವಂತಾನೆ ಅವ್ರುಗಳನ್ನ ಅಧಿಕವಾಗಿ ಬಲಪಡಿಸಿ, ಧೈರ್ಯಪಡಿಸಿ, ದೃಢಪಡಿಸಿ ಎಲ್ಲ ಕಾರ್ಯಗಳ ಮೇಲೆ ಜಯಗೊಳ್ಳುವರಾಗಿ ಕರ್ತನೆ ನೀನು ಅವನ್ನ ನಿನ್ನ ಕರಗಳಲ್ಲಿ ಎತ್ತಿಕೊಂಡವನ್ನ ಉಪಯೋಗಪಡಿಸಿ ಆಶೀರ್ವದಿಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಆಶೀರ್ವದಿಸ್ರಿ, ದೊಡ್ಡ ಕಾರ್ಯ ಮಾಡ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.